ಚೆನ್ನೈನಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಾರಂಭ ಆದ ದಿನಗಳಿಂದಲೂ ಒಬ್ಬರು ಮಲಯಾಳಿ ಅಲ್ಲಿ ರೀಜನಲ್ ಸೆಕ್ರೆಟರಿ ಆಗಿದ್ದರು. ಅವರು ಭಾಳ ದೊಡ್ಡ ವಿದ್ವಾಂಸರು, ಡಾಕ್ಟರ್ KM ಜಾರ್ಜ್ ಅಂತ ಮಲಯಾಳಿ. ಹೌದು. ಅದಾದಮೇಲೆ ತಮಿಳರು ಅಲ್ಲಿ ಹೆಡ್ ಆಗಿ. ಸೊ ನಾನು ಒಬ್ಬ ಕನ್ನಡಿಗ ಓದ್ ಕೂಡಲೇ ಅಂಥ ಒಂದು ಸ್ವಾಗತ ಸಿಗಲಿಲ್ಲ ನನಗೆ. ಅಂದರೆ ಅಲ್ಲಿವರು ಬೈಕೆ ಏನಾಗಿತ್ತು ಅಂದರೆ ಇನ್ನೊಬ್ಬ ತಮಿಳು ಬರಬೇಕು. ಸೊ ಅದು ಮೊದಲನೇ ಚಾಲೆಂಜ್. ಓವರಾಲ್ ಆಗಿ ಜಾನಪದದ ಅಧ್ಯಯನ ಮತ್ತು ಜಾನಪದದ ಹುಡುಕಾಟ ಇದಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕದ ಸ್ಥಾನ ಏನು ಅನ್ನಿಸ್ತದೆ? ಕರ್ನಾಟಕ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದೇವೆ. ಅದಕ್ಕೆ ಅಂದರೆ ಇಡೀ ದೇಶದಲ್ಲಿ ಇಲ್ಲದೆ ಇದ್ದಂಥ ಒಂದು ಸ್ನಾತಕೋತ್ತರ ಜಾನಪದ ಪದವಿ ಇದೆಯಲ್ಲ, MA ಇನ್ ಫೋಕ್ಲೋರ್, ಅದನ್ನು ಪ್ರಾರಂಭ ಮಾಡಿದ್ದೇ ಕರ್ನಾಟಕದ ಮೈಸೂರು ವಿಶ್ವವಿದ್ಯಾಲಯದ ಯೂನಿವರ್ಸಿಟಿ. ಹೌದು. ಆ ದೃಷ್ಟಿಯಿಂದ ಕೂಡ ಮತ್ತು ಆ ಕಾರಣದಿಂದಾಗಿ ಅನೇಕ ಚಟುವಟಿಕೆಗಳು ಜಾಸ್ತಿ ಆದವು. ದೇಶದ ಬೇರೆ ಬೇರೆ ಜಾನಪದ ಆಸಕ್ತರು ಈ ಕೋರ್ಸ್ ಬಗ್ಗೆ ಮತ್ತು ಇವರ ಸಂಗ್ರಹಗಳ ಒಂದು ಇದಿತ್ತಲ್ಲ, ಅಪಾರವಾದ ಸಂಗ್ರಹ ಮಾಡಿಟ್ರು. ಕೊನೆ ಪಕ್ಷ ಒಂದು ದೃಷ್ಟಿಯಿಂದ ನಾಶವಾಗದೇ ಇರೋ ರೀತಿಯಲ್ಲಿ ಇನ್ನೂ ಬೇಕಾದಷ್ಟು ನಾಶ ಆಗಿರ್ಬೋದು. ಆದರೂ ಆ ಕಾಲಘಟ್ಟದಲ್ಲಿ ಒಂದು ಆಯಾ ಕಾಲಕ್ಕೆ ಮಹತ್ವದ್ದು ಅನಿಸಿದ್ದಾದರೂ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ಅದು ಒಂದು. ಆಮೇಲೆ AK ರಾಮಾನುಜನ್ ಅಂತ ಅವರು ಕನ್ನಡದವರು ಫೋಕ್ಲೋರ್ನಲ್ಲಿ ದೊಡ್ಡ ಹೆಸರು ಮಾಡಿದವರು. ಹೌದು. ಅವರು ಕರ್ನಾಟಕದಾದ್ಯಂತ ಓಡಾಡಿದರು, ತಮಿಳುನಾಡಿನಲ್ಲಿ ಓಡಾಡಿ ಆ ಮೂಲಾಂಶಗಳನ್ನು ಗ್ರಹಿಸಿ ಜಾನಪದದ ಬಗ್ಗೆ ಒಂದು ಭಾರತದ ಜಾನಪದದ ಬಗ್ಗೆ ಒಂದು ಆಸಕ್ತಿಯನ್ನು ಹೊರಗಡೆಗೆ ತೋರಿಸಿದ್ದು ಉಂಟು. ಮತ್ತು ಕೆಲವರು ಬಹಳ ದೊಡ್ಡ ವಿದ್ವಾಂಸಗಳು ನಮ್ಮಲ್ಲಿ GSM ಪರಮಶಿವಂತವರು ಜಾನಪದಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾಗೇಗೌಡರು ಥರದವರು ಸಂಗ್ರಹ ಮಾಡಿದ್ದು ಅದು ಕೂಡ ಅಷ್ಟೇ. ನಾಗೇಗೌಡರ ವೈಯಕ್ತಿಕವಾದ ಆಸಕ್ತಿ ಏನಿತ್ತಲ್ಲ, ಅದು ಇವತ್ತಿನ ದಿವಸ ಯಾರೂ ಮರಿಲಬಾರ್ದು ಅಂತಾದಿ ಒಂದು ಸಂಗ್ರಹ ಮಾಡಿದ್ದಾರೆ ಈಗಲವರು. ಬಟ್ ನೀವು ಫೋಕ್ನಿಂದ ಫಿಕ್ಷನ್ ಕಡೆಗೆ ಬಂದದ್ದಲ್ವ? ಆ್ಯಕ್ಚುಲಿ ನೀರು ಮತ್ತು ಪ್ರೀತಿ ಅದು ಒಂದು ಆಕಸ್ಮಿಕ ಅಂತಲೇ ಬಂದ ಫಿಕ್ಷನ್ ಕಡೆಗೆ ಹೋಗಿದ್ದು ನನಗೆ. ಯಾಕೆ ಅಂದರೆ ಈ ಬೆಳ್ದಿಂಗಳ ಪೂಜೆಯಲ್ಲಿ ಒಂದು ರೀತಿಯ ಸಂಶೋಧನೆಯ ಮನಸ್ಸಿತ್ತು ನನಗೆ. ಆದ್ದರಿಂದ ನನಗೆ ಇವತ್ತಿನವರೆಗೂ ಯಾರ್ದಾವುದೋ ಒಂದು ಸಂಶೋಧನೆ ಪುಸ್ತಕ ಅಥವಾ ಒಂದು ವಿಮರ್ಶೆ ಪುಸ್ತಕ ಅಂದರೆ ಹೆಚ್ಚು ಆಸಕ್ತಿಯಿಂದ ಓದ್ತೀನಿ. ಸೊ ಮೂಲಭೂತವಾಗಿ ಅಂಥದ್ದೇ ಮನಸ್ಥಿತಿ ಇತ್ತು. ನೀರು ಮತ್ತು ಪ್ರೀತಿ ಅನ್ನೋದು ಒಂದು ನಿಜವಾಗ್ಲೂ ಆಕಸ್ಮಿಕವಾದ ಬರವಣಿಗೆ. ಅದರ ಬದಲು ಆ್ಯಕ್ಚುಲಿ ನಾನು ಭಾಳ ಬಾಲ್ಯದಿಂದ PUCಯಲ್ಲಿ ನಾನು ಸಾಹಿತ್ಯಕ್ಕೆ ಅಟ್ರ್ಯಾಕ್ಟ್ ಆದಾಗ, ಆಕರ್ಷಿತನಾದಾಗ ಸಣ್ಣ ಕತೆ ಬರೀಬೇಕು ಅಂತ ತುಂಬ ಆಸೆ ಇತ್ತು. ಒಂದು ಕತೆ ಬರೆದಿದ್ದೆ. ಅದರ ಕತೆ ಟೈಟ್ಲ್ ಹೇಳಿದ್ರೆ ನಿಮ್ಗೆ ನಗು ಬರುತ್ತೆ. ಅದೇನು ಅಂದರೆ ನನ್ನ ನೆನಹಿನ ನಿಧಿಯ ನೋಡ. ಅದನ್ನು ನಾನು ನಮ್ಮ ಗುರುಗಳಾದ KG ನಾಗರಾಜಪ್ಪನವ್ರಿಗೆ ಸರ್ ಒಂದು ಕತೆ ಬರೆದೀನಿ ಅಂತ ಕೊಟ್ಟೆ. ಅವರು ಆ ಟೈಟ್ಲ್ ನೋಡ್ಬಿಟ್ಟೇನೆ, ಇಷ್ಟುದ್ದ ಟೈಟ್ಲ್ ಇಟ್ಟು ಯಾರು ಬರೀತಾರೆ ಅಂತ ನೋಡಲೇ ಇಲ್ಲ ಅವರು. ಆಮೇಲೆ ನಾನು ಅವರು ಏನೋ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಪೇಪರ್ಗೂ ಕಳಿಸಿದ್ದೆ. ಅದು ಹಚ್ಚಾಗಲಿಲ್ಲ. ಆಗಲೇ ನನಗೆ ನಿರಾಶೆ ಆಯಿತು ಅಂತ ಕಾಣುತ್ತೆ ಫಿಕ್ಷನ್ ಬಗ್ಗೆ. ಆಮೇಲೆ ಲಂಕೇಶ್ ನನಗೆ ಪ್ರತಿ ಸಲ ದೀಪಾವಳಿ ವಿಶೇಷಾಂಕ ಬಂದಾಗಲೂ ಅವ್ರದ್ದು ಒಂದು ಕತೆ ಬರಿ ಅಂತ ಹೇಳೋರು. ನಾನು ಕೊನೆಗಳಿಗೆವರು ಕಾದು 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 ಒಂದು ಪದ್ಯ ಬರ್ಕೊಟ್ಬಿಡ್ತಾ ಇದ್ದೆ. ಅವ್ರು ಯಾವಾಗಲೂ ಕತೆ ಬರೆಯೋಕ್ಕೆ ಕೇಳೋರು, ನಾನು ಪದ್ಯ ಬರೆದು ಕೊಡ್ತಾಯಿದ್ದೆ. ಒಂದು ದಿವಸ ಅವ್ರ ತೋಟದಲ್ಲಿ ಮಾತಾಡ್ತಾ ಕೂತಿರುವಾಗ ಅದು ಒಂದು ದೀಪಾವಳಿ ವಿಶೇಷಾಂಕ ಬರೋದಿತ್ತು. ಅಷ್ಟೊತ್ತಿಗಾಗಲೇ ನಾನು ನನ್ನ ಪದ್ಯನ ಆಫೀಸಲ್ಲಿ ಕೊಟ್ಬಿಟ್ಟು ತೋಟಕ್ಕೆ ಹೋಗಿದ್ದೆ. ಅವರು ಆಮೇಲೆ ಏನು ಬರ್ಕೊಟ್ಯಾ ಅಂದರು. ಒಂದು ಪದ್ಯ ಬರ್ಕೊಟ್ಟಿದ್ದೀನಿ ಅಂದೆ. ಆವಾಗ ಅವ್ರು ಏನಂದರು ಅಂದರೆ, ಪದ್ಯ ಬರೆಯೋದು ಭಾಳ ಸುಲಭ ಅಲ್ವಾ? ಅದು ನಿಜ ಕೂಡ. ಪದ್ಯ ಬರೆಯೋದು ಎಷ್ಟೇ ಒಂದು ಬಹಳ ಸೊಫಿಸ್ಟಿಕೇಟೆಡ್ ಆರ್ಟ್ ಫಾರ್ಮ್ ಆಗಿದ್ದರೂ ಕೂಡ ನಿಮ್ಗೊಂದು ಫ್ಲ್ಯಾಶಲ್ಲಿ ನಿಮಗೊಂದು ಒಂದೇನೋ ಒಂದು ಐಡಿಯಾದ ಮೇಲೆ ಕೂತ್ಬಿಟ್ರೆ ಮೆಟಫರ್ಗಳ ಮೂಲಕ ಕಟ್ಬಿಡ್ಬೋದು. ಆಮೇಲೆ ನಿಮ್ಮ ಮೆಟಫರು ಅನೇಕ ಸಂದರ್ಭಗಳಲ್ಲಿ ಪರ್ಸನಲ್ ಮೆಟಫರ್ ಆಗಿರುತ್ತೆ.
ಇನ್ನು ಕೆಲವು ಸಂದರ್ಭಗಳಲ್ಲಿ ಒಂದು ಯೂನಿವರ್ಸಲ್ ಮೆಟಫರ್ ಆಗಿರುತ್ತೆ, ಇನ್ನು ಕೆಲವು ಸಂದರ್ಭಗಳಲ್ಲಿ ಒಂದು ಬಾರೋಡ್ ಮೆಟಫರ್ ಆಗಿರುತ್ತೆ. ಸೊ ಇವುಗಳಲ್ಲಿ ನಿಮಗೆ ಆಟ ಆಡೋಕ್ಕೆ ಭಾಳ ದೊಡ್ಡ ಅವಕಾಶ ಇರುತ್ತೆ. ತುಂಬ ದೊಡ್ಡ ಟೈಮ್ ಆ್ಯಂಡ್ ಸ್ಪೇಸ್ನು ತಗೊಳ್ಳಲ್ಲ ಅದು. ಹೌದು. ಆಮೇಲೆ ಅದಕ್ಕೆ ವಿವಿಧಾರ್ಥಗಳನ್ನು ಕೊಡೋ ರೀತಿಯಾದ ಒಂದು ಇದಿರುತ್ತೆ. ಅದರಿಂದ ಫಿಕ್ಷನ್ ಈಸ್ ಆಲ್ವೇಸ್ ಎ ವೆರಿ ಚಾಲೆಂಜಿಂಗ್ ವರ್ಕ್ ಆಫ್ ಆರ್ಟ್. ಬಟ್ ನಿಮ್ಮ ನೀರು ಮತ್ತು ಪ್ರೀತಿಯಲ್ಲಿನ ರೊಮ್ಯಾಂಟಿಕ್ ಆದ ಅಂತ ಹೇಳುವ ಇದಿದೆಯಲ್ಲ, ಅದಕ್ಕೂ ನಿಮ್ಮ ಆಗ ಬರೀತಿದ್ದ ವಯಸ್ಸಿಗೂ ನೇರ ಸಂಬಂಧ ಇತ್ತ? ಅದು ಒಂದೇನು ಅಂದರೆ ಅಲ್ಲಿನ ವಿವರಗಳು, ಅದು ಕಟ್ಟಿಕೊಡುವ ಚಿತ್ರಣ ಈಗಲೂ ನನಗೆ ನೆನಪಿಗೆ ಬಂದಂಗೆ ಆಗ್ತದೆ. ಬಹುಶಃ ಆ ವಯಸ್ಸಿನಲ್ಲಿ ಬರೆದಾಗ ಆ ಕಾರಣದ ಒಂದು ರೊಮ್ಯಾಂಟಿಕ್, ಓದುವವರು ಕೂಡ ಅದೇ ವಯಸ್ಸಿನ ಆ ಭಾವನೆಗಳಿಗೆ ತಕ್ಕ ವಯಸ್ಸಿಗೆ ತಕ್ಕ ಭಾವನೆಗಳಿದ್ದರಿಂದ ಆ ಬರವಣಿಗೆ ಅಂಥದ್ದೊಂದು ಫ್ಲೋ ಅದರಲ್ಲಿದೆ. ಅದಕ್ಕೊಂಚೂರು ಕನ್ನಡದ ಚುರುಕಾದ ಕನ್ನಡದ ಲವಲವಿಕೆಯ ಒಂದು ಕಾವ್ಯದ ಗುಣ ಇರೋವಂಥ, ಬಟ್ ಅದರಲ್ಲಿ ವಸ್ತುವಿನ ದೃಷ್ಟಿಯಿಂದ ಬಹಳ ತೆಳುವಾದ ವಸ್ತುನೇ ಅದು. ಅದರ ಪ್ರೆಸೆಂಟೇಷನ್ ಅಲ್ಲೇ ಅದು ಅದರ ಜೀವ ಇರುವುದೇ, ಅದರ ಜೀವ ಮತ್ತು ಭಾವ ಇರುವುದೇ ಅಲ್ಲೇನೆ. ಹೌದು, ಬಹಳ. ಅದು ಇನ್ನೊಂದೇ, ಒಂದು 3 ಪೇಜಿನ ಕತೆ ಬರೆದಿದ್ದೆ ನಾನು. ನಮ್ಮ ಕನ್ನಡದ ಒಬ್ಬ ದೈತ್ಯ ಬರಹಗಾರ ಇದ್ದಾನೆ, ಅವನು ನನ್ನ ಗೆಳೆಯ ಆಗಲೇ ಆಗಿದ್ದ ಪರಿಯೋ ಹೊತ್ತಿಗೆ. ಅವನ ಹೆಸರು ಕುಂಬು ವೀರಭದ್ರಪ್ಪ. ದೈತ್ಯ ಅಂತ ಹೇಳಿದಾಗ ಅವನಿಗೊಂದ್ಸಲಿ ಇದು ಕಥೆಯನ್ನು ಕೊಟ್ಟೆ. ಓದಿದ ಕೂಡಲೇ, ಸಾಹೇಬ್ರೆ ಇದನ್ನು ಒಂದು ಕಾದಂಬರಿ ಬರಿಬೇಕು 300 ಪೇಜಿನ. ಆಮೇಲೆ ಅದು ಮೈಂಡಲ್ಲಿ ಎಲ್ಲೋ ಇತ್ತು ಅಂತ ಕಾಣುತ್ತೆ ನನಗೆ. ಆಮೇಲೆ ಕತೆ ಪ್ರಕಟ ಮಾಡ್ದೇನೆ ಸುಮ್ಮನೆ ಬಿಸಾಕಿ ಎಲ್ಲೋ ಇಟ್ಟಿದ್ದೆ. ಲಂಕೇಶ್ ಏನು ಮಾಡಿದ್ರು, ಮತ್ತೆ ಯಾವತ್ತೋ ಒಂದ್ಸಲಿ ನೀನು ಒಂದು ಕಾದಂಬರಿ ಬರಿ ಅಂತ ಅಂದರು. ಇದು ಲಿಂಕ್ ಆಯ್ತು ನನಗೆ. ಕುಂಬು ಹೇಳಿದ್ದು, ನಾನು ಒಂದು ಕತೆ ಬರೆದಿದ್ದು, ಇವರು ಅದನ್ನು ಕೇಳಿದ್ದು ಲಿಂಕ್. ಅದು ನಾನು ಒಂದು ಉಡಾಫೆಯಲ್ಲಿ ಸರ್ ಒಂದು ಕಾದಂಬರಿ ಇದೆ ನಂದು ಅಂದ್ಬಿಟ್ಟೆ. ಆಮೇಲೆ ಅವ್ರು ಏನು ಮಾಡಿದ್ರು, ಹಂಗಾರೆ ತೊಗೊಂಬಂದು ಕೊಡು ಆಫೀಸ್ಗೆ. ನಾನು ಒಂದು ವಾರ ಬಿಟ್ಟು ಒಂದು 2 ಅಧ್ಯಾಯ ಬರೆದು ಕೊಟ್ಟೆ. ಆಮೇಲೆ ಪ್ರತಿ ವಾರ ಒಂದೊಂದು ಅಧ್ಯಾಯ ಸೀರಿಯಲ್ ಆಯ್ತು. ನಾನು ಬರೆಯೋದು ಸೀರಿಯಲ್ ಆಯಿತು, ಅವ್ರು ಹಾಕೋದು ಸೀರಿಯಲ್. ಬಟ್ ಅದು ಪೂರ್ವ ನಿರ್ಧಾರಿತ ಏನಾಗಿರಲಿಲ್ಲ, ಅದು ಇಲ್ಲ, ಅದು ಬೆಳೀತು ಅಷ್ಟೇ, ವಾರ ಬೆಳೀತು ಅಷ್ಟೆ. ಬಟ್ ಆ ಥರದ ಪ್ರಯತ್ನ ಮತ್ತೆ ಮಾಡ್ಬೇಕಂತ ಅನಿಸ್ಲೇ ಇಲ್ವಾ ಯಾವಾಗಲೂ? ನನಗೆ ಪದ್ಯಗಳ ಮೇಲೆ ಆಗ ಸ್ವಲ್ಪ ಹೆಚ್ಚು ಉತ್ಸಾಹ ಬಂತು. ಹಾಗಾಗಿ ಯೋಚನೆ ಮಾಡುವಾಗಲೆಲ್ಲ ಪದ್ಯದ ಮೂಲಕನೇ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಅನೇಕ ಸಂದರ್ಭಗಳಲ್ಲಿ ತಲೆಯಲ್ಲಿ ಅನೇಕ ಸಾಲುಗಳು ಯಾವಾಗಲೂ ಇರ್ತಿದ್ವು. ಯಾವತ್ತೋ ಒಂದು ದಿವಸ ಬರೆದು ಕೂತಾಗ ಕೆಲವು ಸಾಲುಗಳು, ಇನ್ಯಾವಾಗಲೂ ಕೂತಾಗ ಇನ್ನಷ್ಟು ಸಾಲುಗಳು, ಮತ್ತು ಯಾವಾಗಲೂ ಒಂದು ನೋಡಿದಾಗ ಅವನ್ನೆಲ್ಲ ಸೇರಿಸಿದಾಗ ಒಂದಷ್ಟು ಪದ್ಯಗಳು. ಹೀಗೆ ಪೊಯಿಟಿಕ್ ಮೈಂಡಲ್ಲಿ ಯೋಚನೆ ಮಾಡ್ತಾಯಿದ್ದೆ ನಾನು. ಆವಾಗ ಒಂದು 30 ಪದ್ಯ ಬರೆದೆ, ಅದನ್ನೆಲ್ಲ ಆಯಿತು. ಬಟ್ ಅದು ಕೂಡ ಒಂದೇ ಕಲೆಕ್ಷನ್. ಅದು ಒಂದೇ ಕಲೆಕ್ಷನ್. ಆಮೇಲೆ ನನಗೆ ಪದ್ಯ ಕೈ ಬಿಟ್ಟು ಹೊಟ್ಟೋಯ್ತು. ನನ್ನ ಕೈಲಿ ಅದನ್ನು ಮೊನ್ನೆ H.S. ಶಿವಪ್ರಕಾಶ್ ಹತ್ರ ಅವನೇ ನನಗೆ ಫೋನ್ ಮಾಡಿದ್ದ, ಬ್ರದರ್ ನಿನ್ನ ಹತ್ರ ಎಷ್ಟು ಪದ್ಯಗಳಿವೆ, ಹೊಸ ಸಂಕಲನ ತರೋಣ ಅಂತ. ನಾನು ಹೇಳಿದೆ, ಕಾವ್ಯ ನನ್ನ ಕೈ ಬಿಟ್ಟು ಭಾಳ ವರ್ಷ ಆಯಿತು ಅಂತ ಅಂದೆ. ಅದಕ್ಕೆ ಅವನು, ಕಾವ್ಯ ಅದು ಕೈ ಬಿಟ್ಟಿಲ್ಲ, ನೀನು ಕೈ ಬಿಟ್ಟಿದ್ಯಾ ಅಂತ. ಬಟ್ ಆ ಮೊದಲನೇ ಕಲೆಕ್ಷನ್ ನಂತರ ಆಮೇಲೆ ಬಂದದ್ದು ಬರೀ 3 ಪದ್ಯಗಳು ಮಾತ್ರ, 3-4 ಪದ್ಯ ಬರೆದೆ ಅಷ್ಟೇ. ಸೃಜನಶೀಲವಾಗಿ ರಚಿಸುವ ಕವಿತೆ ಮತ್ತು ಕಥೆ, ಕಾದಂಬರಿ ಇವುಗಳಿಂದ ದೂರ ಹೋಗಲಿಕ್ಕೆ ನಿಮ್ಮ ಆಕಾಶವಾಣಿಯಲ್ಲಿ ಕೆಲಸ ಮಾಡೋದು, ಸಾಹಿತ್ಯ ಅಕಾಡೆಮಿಯಲ್ಲಿ ಕೆಲಸ ಮಾಡಿದ್ದು ಕೂಡ ಕಾರಣವ? ಒಂಚೂರು ಇರ್ಬೋದು. ನನಗೇನಾಯಿತು ಅಂದರೆ, ನೋಡಿ, ಸಾಹಿತ್ಯ ಅಕಾಡೆಮಿಯಲ್ಲಿ ಕೆಲಸ ಮಾಡುವಾಗ ನನ್ನ ಮುಖ್ಯವಾದ ಕೆಲಸ ಇದ್ದಿದ್ದೇನೆ ಸಾಹಿತಿಗಳ ಸಾಹಿತ್ಯದ ಬಗೆಗೆ ಒಡನಾಟ ಒಂದು, ಮತ್ತು ಅವರ ಪುಸ್ತಕಗಳನ್ನ ಪಬ್ಲಿಷ್ ಮಾಡೋದು, ಅವರ ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡೋದು, ಅವ್ರ ಕವಿತೆಗಳು ಓದಿಸೋ ಕಾರ್ಯಕ್ರಮ ಮಾಡೋದು, ಅವ್ರ ಕಥೆಗಳನ್ನ ಓದಿಸೋ ಕಾರ್ಯಕ್ರಮ, ಸೆಮಿನಾರ್ ಮಾಡೋದು. ಇದು ಮಾಡ್ತಾ ಏನಾಯಿತು, ನನಗೆ ಒಂದು ರೀತಿಯಲ್ಲಿ ಈ ಪಬ್ಲಿಕ್ ರಿಲೇಷನ್ಸ್ ಜಾಸ್ತಿ ಆಗೋಯ್ತು.
ನನ್ನ ವೈಯಕ್ತಿಕವಾದ ಪುಸ್ತಕಗಳನ್ನ ಹೊರಗಡೆ ತರಬೇಕು ಅಂದಾಗ ಒಂದು ರೀತಿಯಲ್ಲಿ ಒಂದು ಮಾರಲ್ ಕ್ವಶನ್ನು ಇತ್ತು ನನಗೆ. ಯಾಕೆಂದರೆ ಸಾಹಿತ್ಯ ಅಕಾಡೆಮಿಯ ಪುಸ್ತಕಗಳು ಸಾವಿರಾರು ಪುಸ್ತಕ ಬರ್ತಿತ್ತಲ್ಲ, ಒಂದು 50-60 ಪ್ರಿಂಟಿಂಗ್ ಪ್ರೆಸ್ಗಳು ಅವರೆಲ್ಲ ಪರಿಚಯ ಇದ್ದರು. ನಂದು ಯಾವುದಾದ್ರು ಪುಸ್ತಕ ಬಂದಾಗ ಯಾರಾದರೂ ಏನಾದ್ರು ಅನ್ಬೋದು, ಇವನು ಏನೋ ಮಾಡಿಸಿರ್ತಾನೆ, ಯಾರು ಬೇಕಾದಷ್ಟು ಪರಿಚಯ ಇರ್ತಾರೆ ಅಂತ ಅಂದಾರೋ ಅನ್ನುವ ಒಂದು ಮಾರಲ್ ಇದಿತ್ತು. ಅದು ಇಟ್ ಈಸ್ ಎ ಫಾಲ್ಸ್ ಮಾರಲ್ ಅಂತ ಈಗ ಅನಿಸ್ತಾ ಇದೆ. ಬಟ್ ಅದು ನನ್ನ ಮೇಲೆ ಕೆಲಸ ಮಾಡಿದೆ ಸರ್. ಬಟ್ ಆಕಾಶವಾಣಿನಲ್ಲಿ ಇದ್ದ ದಿನಗಳು ಮತ್ತು ಅಲ್ಲಿ ನಿಮ್ಮ ಬರವಣಿಗೆಗೆ ಅಲ್ಲಿಯ ನೆನಪುಗಳು ಅದನ್ನ ಇಟ್ಕೊಂಡು ಹೇಳೋದಾದ್ರೆ, ಅಲ್ಲಿ ಅದೊಂಥರ ನಿಮ್ಗೆ ಗೊತ್ತಿರೋ ಹಂಗೆ ಜರ್ನಲಿಸ್ಟಿಕ್ ಆದ ಕೆಲಸ. ಅಂದರೆ ಪ್ರತಿದಿನ ಪ್ರತಿ ಗಳಿಗೆಯಲ್ಲಿ ಆ ಕ್ಷಣಕ್ಕೆ ಆ ಗಂಟೆಗೆ ಬರೆದು ಬಿಡಬೇಕು. ಸೊ ಅವುಗಳನ್ನು ಮಾಡಿದ್ದೀನಿ ನಾನು. ಅನೇಕ ಸಂದರ್ಭಗಳಲ್ಲಿ ನಾನು ಇಂಟರ್ವ್ಯೂಗಳು ಮಾಡಿದ ಜನರು, ಭಾಳ ಕಲಾವಿದರು, ಬೇರೆ ಬೇರೆ ಕ್ಷೇತ್ರದ ಜನರು, ಅವ್ರನ್ನೆಲ್ಲ ಇಂಟರ್ವ್ಯೂಗಳನ್ನ ಮಾಡುವ ಸಂದರ್ಭದಲ್ಲಿ ನಾನು ತಯಾರಾಗ್ತಿದ್ನಲ್ಲ, ಅವುಗಳನ್ನೆಲ್ಲವನ್ನು ಬಳಸ್ಕೊಂಡು ಬರವಣಿಗೆಗಳನ್ನು ಕೂಡ ತರಬಹುದಾಗಿತ್ತು. ಬಟ್ ಐ ಡಿಡ್ ನಾಟ್ ಡೂ ದಟ್. ಬಟ್ ಆಕಾಶವಾಣಿಯಿಂದ ಒಂದು 5 ವರ್ಷ ಮಾತ್ರ ಆಕಾಶವಾಣಿಯಲ್ಲಿದ್ದ, ಧಾರವಾಡದಲ್ಲಿ ಮತ್ತು ಬೆಂಗಳೂರಲ್ಲಿ ಇದ್ರಿ ಅಲ್ವಾ? ಅಲ್ಲಿನ ಅನುಭವಗಳನ್ನು ಇಟ್ಕೊಂಡು ಬರೀಲಿಲ್ಲ ಅಂತ ಈಗ ಹೇಳಿದ್ರಿ. ಬಟ್ ಸಾಹಿತ್ಯ ಅಕಾಡೆಮಿಗೆ ಶಿಫ್ಟ್ ಆದದ್ದು ಯಾಕೆ, ಯಾವಾಗ, ಅದು ಹೆಂಗೆ, ಅದು ಆ ದಿನಗಳನ್ನು ನೆನಪು ಮಾಡ್ಕೊಳ್ಳೋದಾದ್ರೆ? ಅದು 1986 ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು. ಅಡ್ವರ್ಟೈಸ್ಮೆಂಟ್ಗೆ ನಾನು ರಿಪ್ಲೈ ಮಾಡಿದೆ, ಅಪ್ಲಿಕೇಶನ್ ಹಾಕಿದ್ದೆ. ನನ್ನ ಆಯ್ಕೆ ಕೂಡ ಆಯಿತು. ಆಯ್ಕೆ ಆದಮೇಲೆ ನಾನು ಸಾಹಿತ್ಯದಲ್ಲಿ ಆಸಕ್ತಿ ಇದ್ದಿದ್ದರಿಂದ ಮತ್ತು ಸಾಹಿತ್ಯದ ವಿದ್ಯಾರ್ಥಿ ಆಗಿದ್ದರಿಂದ ಸಾಹಿತ್ಯ ಅಕಾಡೆಮಿ ನ್ಯಾಚುರಲಿ ಒಂದು ಚಾಯ್ಸ್ ಇರ್ತಲ್ಲ, ಸೊ ಅಲ್ಲಿಗೆ ಶಿಫ್ಟ್ ಆದೆ ನಾನು. ಅದರಲ್ಲಿ ಏನು ಅಂದರೆ ಒಂದು ದೊಡ್ಡ ವಿಸ್ತಾರವಾದ ಸಮುದ್ರಕ್ಕೆ ಹೋದಂಗೆ ಆಯಿತು. ಬರೀ ಕನ್ನಡ ಸಾಹಿತ್ಯ ಮಾತ್ರ ನೋಡ್ತಾ ಇದ್ದವನಿಗೆ ಭಾರತದ ಸಾಹಿತ್ಯ, ಆಮೇಲೆ ಜಗತ್ತಿನ ಸಾಹಿತ್ಯದ ಜೊತೆಗೆ ತುಂಬ ಹತ್ತಿರದಿಂದ ಒಡನಾಡುವ, ಓದುವ, ಜನರನ್ನು ಮೀಟ್ ಮಾಡುವ, ಲೇಖಕರನ್ನು ಪರಿಚಯ ಮಾಡಿಕೊಳ್ಳುವ, ಅದು ಅದರಲ್ಲೇ ತೇಲಿ ಹೋದ ನನಗೆ ಅನಿಸುತ್ತೆ. ಫ್ಲೋಟ್ ಆಗ್ತಾ ಹೋಗೋದು ಅದರಲ್ಲೇ. ಯಾಕೆಂದರೆ ನಿಮಗೆ ಬಹಳ ಶ್ರೇಷ್ಠ ಲೇಖಕರುಗಳ ಒಡನಾಟ ಬಂದುಬಿಟ್ರೆ, ಅವ್ರದನ್ನು ಕೇಳೋದು, ಅವ್ರದನ್ನು ಓದೋದು, ಇದರಲ್ಲೇ ಮುಳುಗೋಗ್ಬಿಟ್ರೆ ನಮ್ಮ ಚಿಂತನೆಗಳೆಲ್ಲ ಮುಖ್ಯನೇ, ಆದರೆ ಮನಸ್ಸು ಕೊಡಲಿಲ್ಲ ಅಷ್ಟೇ. ಈಗ ನೀವು ಆ್ಯಕ್ಚುಲಿ ಡೆಪ್ಯೂಟಿ ಸೆಕ್ರೆಟರಿ ಅಂಥೇಳಿ ಡೆಲ್ಲಿಗೆ ಹೋಗಬೇಕಾಗಿತ್ತು, ಚೆನ್ನಾಗಿ ಬಂದದ್ದು? ಅದು ಆಡಳಿತಾತ್ಮಕವಾದ ಒಂದು ಹೊಂದಾಣಿಕೆ ಅಷ್ಟೆ. ಚೆನ್ನೈಗೆ ಬಂದಾಗ ರೀಜನಲ್ ಸೆಕ್ರೆಟರಿ ಅಂತ ಆದೆ. ಅಲ್ಲಿದ್ದವರೊಬ್ಬರು ದಿಲ್ಲಿಗೆ ಹೋಗಬೇಕು ಅಂತ ಬಯಸಿದ್ರು, ಹಂಗಾಗಿ ನಾನು ದಿಲ್ಲಿ ಶುರುನೇ ಮಾಡಲಿಲ್ಲ, ಇಲ್ಲೇ ಬಂದು ಶುರು ಮಾಡಿ, ಚೆನ್ನೈಯಿಂದನೇ ಶುರು ಮಾಡಿದೆ. ಬಟ್ ಚೆನ್ನೈನಲ್ಲಿ ಏನೇನು ಚಾಲೆಂಜಸ್ ಇತ್ತು ಆ್ಯಕ್ಚುಲಿ? ಚೆನ್ನೈನಲ್ಲಿ ಇದ್ದ ಚಾಲೆಂಜು ನನಗೆ ಭಾಳ ಮುಖ್ಯವಾಗಿ ಏನು ಅಂತಂದರೆ, ಇದನ್ನು ಹೇಳ್ಬೋದೋ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ಚೆನ್ನೈನಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಾರಂಭ ಆದ ದಿನಗಳಿಂದಲೂ ಒಬ್ಬರು ಮಲಯಾಳಿ ಅಲ್ಲಿ ರೀಜನಲ್ ಸೆಕ್ರೆಟರಿ ಆಗಿದ್ದರು. ಅವರು ಭಾಳ ದೊಡ್ಡ ವಿದ್ವಾಂಸರು, ಡಾಕ್ಟರ್ KM ಜಾರ್ಜ್ ಅಂತ, ಮಲಯಾಳಿ. ಹೌದು. ಅದಾದಮೇಲೆ ತಮಿಳರು ಅಲ್ಲಿ ಹೆಡ್ ಆಗಿ. ಸೊ ನಾನು ಒಬ್ಬ ಕನ್ನಡಿಗ ಹೋದ ಕೂಡಲೇ ಅಂಥ ಒಂದು ಸ್ವಾಗತ ಸಿಗಲಿಲ್ಲ ನನಗೆ. ಅಂದರೆ ಅಲ್ಲಿ ಇವರು ಬೈಕೆ ಏನಾಗಿತ್ತು ಅಂದರೆ ಇನ್ನೊಬ್ಬ ತಮಿಳು ಬರಬೇಕು. ಸೊ ಅದು ಮೊದಲನೇ ಚಾಲೆಂಜ್. ಆದರೆ ನಾನು ಅಷ್ಟೊತ್ತಿಗಾಗಲೇ ಬನಾರಸಲ್ಲಿದ್ದಾಗ ತಮಿಳು ಡಿಪ್ಲೊಮೊ ಮಾಡಿದ್ದೆ, ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮೊ ಇನ್ ತಮಿಳ್ ಅಂತ ಒಂದು ಮಾಡಿದ್ದೆ. ಸೊ ಈ ಅಕ್ಷರಗಳನ್ನು ತಮಿಳು ಓದೋದು, ಸಣ್ಣದಾಗಿ ವಾಕ್ಯಗಳನ್ನು ಓದೋದು, ಇದನ್ನೆಲ್ಲ ನಾನು ಅದು ಸ್ವಲ್ಪ ಹೆಚ್ಚು ಅನುಕೂಲಕ್ಕೆ ಬಂದು ಅಲ್ಲಿ ತಮಿಳರ ಜೊತೆಗೆ ಮಾತಾಡೋದನ್ನು ಕಲ್ತ್ಕೊಂಡೆ, ಆಡು ಭಾಷೆಯಲ್ಲಿ ತಮಿಳನ್ನ ಕಲ್ತ್ಕೊಂಡೆ. ಆಮೇಲೆ ತಮಿಳು ನಮ್ಮ ದೇಶ ಭಾಳ ದೊಡ್ಡ ಸಂಸ್ಕೃತಿ, ಅದು ದ್ರಾವಿಡ ಸಂಸ್ಕೃತಿ. ಅದರ ಅನೇಕ ವಿದ್ಯಮಾನಗಳು ಜಗತ್ತಿನಾದ್ಯಂತ ಫೇಮಸ್ ಆಗಿರ್ತಕ್ಕಂಥದ್ದು. ಸಾಹಿತ್ಯನೂ ಅಷ್ಟೇ, ಸಂಗಮ್ ಸಾಹಿತ್ಯ ಆಗ್ಬೋದು. ಮತ್ತು ನನಗೆ ವಿದ್ಯಾರ್ಥಿ ದಶೆಯಲ್ಲಿ ಇದ್ದ ಒಂದು ಆಸಕ್ತಿ ರ್ಯಾಷನಲಿಸ್ಟಿಕ್ ಮೂಮೆಂಟಲ್ಲಿ ಇದ್ದಿದ್ದು, ಮತ್ತು ಪೆರಿಯಾರು ತಮಿಳ್ನಾಡಿನವರಾಗಿದ್ದಿದ್ದು. ಸೊ ಆದ್ದರಿಂದ ಆ ರೀತಿಯಾದ ಒಂದು ಕಲ್ಚರಲ್ ಅಂಡರ್ಸ್ಟ್ಯಾಂಡಿಂಗು ನನಗೆ ಮನಸ್ಸಿನಲ್ಲಿ ಇತ್ತು. ಆದರೆ ಜನರಿಗೆ ಒಂದು ಸ್ವಲ್ಪ ಇವನು ಹೊರಗಿನವನು ಅಂತಲೇ ಯಾವಾಗಲೂ
ಬಟ್ ನೀವು ಈ ಹೋಗೋದಕ್ಕಿಂತ ಮುಂಚೆ ಮತ್ತು ನೀವಿದ್ದ ಕಾಲದಲ್ಲಿನೂ ಕೂಡ ಅದು ದಕ್ಷಿಣ ಭಾರತದ ಪ್ರಾದೇಶಿಕ ಕೇಂದ್ರ ಅಂತ ಕರೆದರೂ ಕೂಡ ಅದು ತಮಿಳರ ಕೇಂದ್ರವೇ ಆಗಿತ್ತು ಆ್ಯಕ್ಚುಲಿ ಹೆಚ್ಚಾಗಿ. ಯಾಕೆ ಅಂದರೆ ನೋಡಿ, ನಾನು ಸಾಹಿತ್ಯ ಅಕಾಡೆಮಿಗೆ ಅಲ್ಲಿ 86ರಲ್ಲಿ ಸೇರುವವರೆಗೆ ಸಾಹಿತ್ಯ ಅಕಾಡೆಮಿ ಅಂದರೆ ಒಂದೆಲ್ಲೋ ಇದೆ, ಅದು ಪ್ರತಿ ವರ್ಷ ಒಂದು ಅವಾರ್ಡ್ ಕೊಡುತ್ತೆ ಕನ್ನಡಕ್ಕೆ ಅನ್ನೋದು ಅಷ್ಟು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ, ಇಲ್ಲಿ ಯಾವ ಚಟುವಟಿಕೆಗಳು ಇರ್ತಿರ್ಲಿಲ್ಲ. ಅದು ಅಲ್ಲದೆ ನಾನು ಮದ್ರಾಸ್ನಲ್ಲಿ ಮೊದಲು ಆಫೀಸಿಗೆ ಹೋಗಿ ಸೇರಿದಾಗ ಹಿಂಗೆ ಬರೀ ಕನ್ನಡ ಪುಸ್ತಕಗಳ ಒಂದು ಗೋಡೌನ್ನೊಳಗಡೆಗೆ ನಾನು ಕೂತ್ಕೊಳ್ಳೋ ಜಾಗ ಮಾಡಿದ್ರು. ನಾನು ಇದ್ಯಾಕೆ ಗೋಡೌನಲ್ಲಿ ನನಗೆ ಜಾಗ ಮಾಡಿದ್ದೀರಿ, ನಾನು ಮುಖ್ಯಸ್ಥ ಈ ಆಫೀಸ್ ಸೆಂಟರ್ಗೆ, ಹೌದು ಸರಿಯಾಗಿರೋ ಆಫೀಸ್ನಲ್ಲಿ ಕೂತ್ಕೋಬೇಕಲ್ಲ ಅಂತ ಗಲಾಟೆ ಮಾಡಿದೆ. ಆಮೇಲೆ ಅವರು ಎಲ್ಲೂ ಜಾಗ ಇಲ್ಲ, ಕನ್ನಡ ಪುಸ್ತಕ ಮಾರಾಟ ಆಗಲ್ಲ, ಎಲ್ಲಿ ಇಡೋದು ಅಂತ ಅಂದರು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಕನ್ನಡ ಪುಸ್ತಕ ಮಾರಾಟ ಆಗಿಲ್ಲ ಅಂತ ನನ್ನನ್ನು ಗೋಡೌನಲ್ಲಿ ಕೂರಿಸ್ಬಾರ್ದು. ನಾಳೆ ಬೆಳಗ್ಗೆ ಬರ್ತೀನಿ, ನನಗೆ ಸರಿಯಾದ ಜಾಗ ಮಾಡಿ ಅಂತ ಹೇಳಿ ಮಾರನೇ ಬೆಳಗ್ಗೆ ಒಂದು ಆಫೀಸಲ್ಲಿ ಸರಿಯಾಗಿ ಜಾಗ ಮಾಡಿ, ಆಮೇಲೆ ನಾನು ಒಂದೇ ವಾರದಲ್ಲಿ ನಮ್ಮ ಗುರುಗಳು ಪ್ರೊಫೆಸರ್ GS ಸಿದ್ಧಲಿಂಗಯ್ಯನವರು ಆವಾಗ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದರು. ಅವರಿಗೊಂದು ಪತ್ರ ಬರೆದೆ, ಫೋನ್ ಮಾಡಿ ನಾನು ಕನ್ನಡ ಪುಸ್ತಕಗಳನ್ನ ಅಲ್ಲಿ ಮಾರಾಟಕ್ಕೆ ತರ್ತೀನಿ ನಮ್ಮ ಆಫೀಸ್ನಿಂದ, ಹಾಲ್ ಬಿಟ್ಕೊಡ್ಬೇಕು ಅಂತ. ಅವರು 8 ದಿನಕ್ಕೆ ಅಂತ ಬಿಟ್ಕೊಟ್ರು. ನಾವು 8 ದಿನಕ್ಕೆ ಅಂತ ಎಷ್ಟು ಮಾರಾಟ ಆದೀತು ಅಂತ ಒಂದಷ್ಟು ಪುಸ್ತಕ ತಂದಿದ್ವಿ. ಅದು ಇನಾಗ್ರೇಷನ್ ಆದ ಮಾರನೇ ಎಷ್ಟೊತ್ತಿಗೆ ಖಾಲಿ ಆಗೋಗ್ಬಿಡ್ತು. ಯಾಕೆಂದರೆ ಸಾಹಿತ್ಯ ಅಕಾಡೆಮಿಯವರು ಪಬ್ಲಿಷ್ ಮಾಡಿದ ಕೆಲವು ಬಹಳ ಮುಖ್ಯವಾದ ಪುಸ್ತಕಗಳು, ಟ್ಯಾಗೋರ್, ಕಬೀರ್ ಮೇಲಿನ ಪುಸ್ತಕಗಳು, ಆಮೇಲೆ ವೈಕಮ್ ಅವರ ಪುಸ್ತಕಗಳು, ಇವನ್ನೆಲ್ಲ ಅವಾಗಲೇ ಅನುವಾದ ಮಾಡಿಸಿದ್ದೆ. ಎಲ್ಲ ಭಾರತೀಯ ಭಾಷೆಗಳ ಅನುವಾದಿತ ಮಹತ್ವ ಇದ್ವಲ್ಲ, ಅವುಗಳೆಲ್ಲ ಇಲ್ಲಿ ಕೈಗೆ ಸಿಗ್ತಿರ್ಲಿಲ್ಲ ಜನರಿಗೆ. ಎಲ್ಲ 2 ದಿನಕ್ಕೆ ಮಾರಾಟ ಆಗಿಬಿಟ್ಟು ಮತ್ತೆ ನಾವು ಒಂದು ಲಾರಿಯಲ್ಲಿ ಕನ್ನಡ ಪುಸ್ತಕ ತರಿಸಿ 1 ವಾರದವರೆಗೆ ಎಕ್ಸ್ಟೆಂಡ್ ಮಾಡಿ ಅದು ಮಾಡಬೇಕಾಯಿತು. ಅದು ನನಗೆ ಭಾಳ ಖುಷಿ ವಿಚಾರ. ಅದು ಹಾಗೆ ಬೇರೆ ಬೇರೆ ಜಾಗಕ್ಕೆ ಪರಿಚಯ ಮಾಡಿಕೊಡುವಂಥದ್ದನ್ನು ಆಗ್ತಿರ್ಲಿಲ್ಲ ಅಲ್ಲಿ. ಈ ಚೆನ್ನೈನಿಂದ ಬೆಂಗಳೂರಿಗೆ ತಂದದ್ದು ಅದು ಒಂದು ದೊಡ್ಡ ರೋಚಕ ಇತಿಹಾಸ. ಅದಕ್ಕೆ ಒಂದೇನು ಅಂತಂದರೆ, ಮೊದಲನೇದಾಗಿ ನನಗೆ ಅಲ್ಲಿ ಬಾಡಿಗೆ ಕೊಟ್ಟು ಒಂದು 35-40 ವರ್ಷದಿಂದ ಬಾಡಿಗೆ ಮನೆಗಳಲ್ಲೇ ಸಾಹಿತ್ಯ ಅಕಾಡೆಮಿ ನಡೀತಾ ಇದ್ದಿದ್ದು ನಂಗೆ ಗೊತ್ತಿತ್ತು. ಆಮೇಲೆ ನಾನು ಆಕಾಶವಾಣಿಯಿಂದ ಓದಿದ್ರಿಂದ ಒಂದು ಸರ್ಕಾರಿ ಆಫೀಸು ಅದಕ್ಕೆ ಒಂದು ಬಾಡಿಗೆ ಜಾಗದಲ್ಲಿ ಇರಬಾರ್ದು ಅನ್ನೋದು ನನ್ನ ಒಂದು ಇದು. ಹಾಗಾಗಿ ಒಂದು ಬಾಡಿಗೆ ರಹಿತ ಜಾಗವನ್ನು ಹುಡುಕಬೇಕು, ಅದು ಚೆನ್ನೈಯಲ್ಲಾಗಲಿ ಬೇರೆ ಎಲ್ಲಾದರೂ ಆಗಲಿ. ಆದರೆ ನಾನು ಕರ್ನಾಟಕದಲ್ಲಿ ಪರಿಚಯ ಇದ್ದಿದ್ದರಿಂದ ನನ್ನ ಸ್ನೇಹಿತರು, ಕೆಲವರು ಹಿರಿಯರು, ಅವರೆಲ್ಲರ ಸಹಕಾರದಿಂದ ನನಗೆ ಇಲ್ಲಿ ಫ್ರೀಯಾಗಿ ಜಾಗ ಸಿಕ್ಬಿಡ್ತು. ಒಂದು ಪೈಸೆಯೂ ಬಾಡಿಗೆ ಕೊಡದೇ ಇರುತ್ತೆ ಇಲ್ಲಿ. ಸೊ ಹಾಗಾಗಿ ನಮಗೆ ಅದನ್ನು ಎಕ್ಸಿಕ್ಯೂಟಿವ್ ಬಾಡಿಯಲ್ಲಿ ಒಪ್ಪಿಗೆ ತಗೊಂಡು ಬೆಂಗಳೂರಿಗೆ ಅದನ್ನು ಶಿಫ್ಟ್ ಮಾಡಿ. ಸೊ ಆವಾಗ ಅದು ದಕ್ಷಿಣ ಭಾರತದ ಕೇಂದ್ರ ಆಯಿತು. ಅಂದರೆ ಆವಾಗಲೂ ದಕ್ಷಿಣ ಭಾರತ ಆಗಿತ್ತು, ಆದರೆ ನಿಜವಾದ ಅರ್ಥದಲ್ಲಿ ಅವಲ್ಲಿ. ಆಮೇಲೆ ಅವರು ಒಂದು ಲೈಬ್ರರಿಯನ್ನು ಬೆಳೆಸಿದ್ರು. ಬರೋ 30-40 ವರ್ಷದಲ್ಲಿ ಬರೀ ಇದು ಎಂಥದ್ದು ತಮಿಳಿನ ಪುಸ್ತಕಗಳನ್ನ ಇಟ್ಕೊಂಡಿದ್ರು. ಒಂದು ದಕ್ಷಿಣ ಅಂದಮೇಲೆ 4 ಭಾಷೆ ಇರಬೇಕು. ಹೌದು. ಸೊ ಹಾಗಾಗಿ ನಾವು ಇಲ್ಲಿ ಒಂದು ಲೈಬ್ರರಿ ಮಾಡಿದ್ವಿ. ಇಲ್ಲಿ ಈಗಂತೂ ಅದು ಒಂದು ದೊಡ್ಡ ಕಟ್ಟಡವಾಗಿ ಬೆಳೆದ್ಬಿಟ್ಟಿದೆ. ಹೌದು, ಇಂಡಿಪೆಂಡೆಂಟ್ ಆಗಿ.